ಸೊ ನಮಸ್ಕಾರ ಅಂತ ಮ್ಯಾಮ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯರ್ ಟೈಮ್. ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಂತ ವ್ಯೂವರ್ಸ್ಗೆ ಹೆಲ್ಪ್ ಆಗುತ್ತೆ, ಕೇಳ್ಬೋದಾ? ಕೇಳಿ ಮ್ಯಾಮ್. ಸೊ ಮಿಲೆನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಭಯ ಅಥವಾ ಕನ್ಫ್ಯೂಷನ್ ಟ್ರೇಡಿಂಗ್ ಬಗ್ಗೆ ಏನಾಗಿತ್ತು? ಮ್ಯಾಮ್ ಎಲ್ಲ ಕಡೆ ನೆಗೆಟಿವ್ ಫೀಡ್ಬ್ಯಾಕೆ ಕೊಡ್ತಾ ಇದ್ರು. ಮತ್ತೆ ಕಷ್ಟಪಟ್ಟು ದುಡಿದ್ರೆ ದುಡ್ಡು ಬರಲ್ಲ, ಸುಮ್ಮನೆ ಕಂಪ್ಯೂಟರ್ ಮುಂದೆ ಕುತ್ಕೊಂಡ್ರೆ ದುಡ್ಡು ಹೇಗೆ ಬರುತ್ತೆ ಅಂತ ಹೇಳ್ತಾ ಇದ್ರು. ಸಾರ್ ಸೆಮಿನಾರ್ ನೋಡಿ ನಾನು ಇದಕ್ಕೆ ಬರಬೇಕು ಅಂತ ಡಿಸೈಡ್ ಮಾಡಿದೆ. Okay. ಕಾನ್ಫಿಡೆನ್ಸ್ ಬಂತು ಅವಾಗ ನನಗೆ ಸಾರ್ ಸೆಮಿನಾರ್ ನೋಡಿದ್ಮೇಲೆ. ಇಲ್ಲಿ ಬಂದಾದ್ಮೇಲೆ ನಿಮ್ಗೊಂದು ಟಾಪಿಕ್ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗಿದೆ, ಯಾಕಂದ್ರೆ ಮುಂಚೆ ಎಲ್ಲೂ ಅರ್ಥ ಆಗ್ತಿರ್ಲಿಲ್ಲ. ಈಗ ನಾನು ಸುಲಭವಾಗಿ ಏನಾದ್ರು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಏನಾದ್ರು ಇದೆಯಾ? ಹೌದು ಮ್ಯಾಮ್, ಸ್ಟಾಕ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ, ಇಂಡೆಕ್ಸ್ ಅಂದರೆ ಏನು ಅಂತಲೂ ಗೊತ್ತಿಲ್ಲ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾಹಿತಿ ಇದ್ದಿಲ್ಲ. ಇವಾಗ ಏನಾದರೂ ಮಾಹಿತಿ ಬಂದಿದೆ ಅಂದರೆ ಈ ಪ್ರೋಗ್ರಾಮಿಗೆ ಬಂದಮೇಲೆ MG ಗ್ರೂಪಿಗೆ ಬಂದ. ಓಕೆ, ಪರ್ಫೆಕ್ಟ್. ಸೊ ಮುಂಚೆ ಹೋಲಿಕೆ ಮಾಡಿದ್ರೆ ಈಗ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟು ಮಟ್ಟಿಗೆ ಬೆಳೆದಿದೆ? ಮ್ಯಾಮ್ ಕಾನ್ಫಿಡೆನ್ಸೇ ಇರಲಿಲ್ಲ, ಇವಾಗ ಕಾನ್ಫಿಡೆನ್ಸ್ ಬಂದಿದೆ ಮ್ಯಾಮ್. ಏನಾದರೂ ಈ ಸ್ಟಾಕ್ ಮಾರ್ಕೆಟಲ್ಲಿ ಮಾಡ್ಬೋದು ಅಂತ ಸರ್ ಕ್ಲಾಸೆಲ್ಲ ಅಟೆಂಡ್ ಮಾಡಿ, ವೆಬಿನಾರ್ ಅಟೆಂಡ್ ಮಾಡಿದ್ಮೇಲೆ ಮತ್ತು ಆನ್ಲೈನ್ ಕ್ಲಾಸಸ್ ಏನು ಕೊಡ್ತಾರೆ ಅವ್ರ ಗ್ರೂಪಿಂದ, ಅದೆಲ್ಲ ಅಟೆಂಡ್ ಮಾಡಿದ್ಮೇಲೆ ಕಾನ್ಫಿಡೆನ್ಸ್ ಲೆವೆಲ್ ನನಗೆ ಜಾಸ್ತಿ ಆಗಿದೆ ಮ್ಯಾಮ್. ಪರ್ಫೆಕ್ಟ್. ನಿಮ್ಮಂತೆ ಬಿಗಿನರ್ಸ್ ಏನಕ್ಕೆ ಈ ವೆಬಿನಾರ್ ಅನ್ನು ಅಟೆಂಡ್ ಮಾಡಬೇಕು? ಮ್ಯಾಮ್ ಏನಕ್ಕೆ ಬಿಗಿನರ್ ಅಟೆಂಡ್ ಮಾಡಬೇಕು ಅಂದರೆ, ಈಗ LKG ಮಗುಗೆ ಹೆಂಗೆ ಸ್ಟ್ಯಾಂಡಿಂಗ್ ಲೈನ್ ಸ್ಲೀಪಿಂಗ್ ಲೈನಿಂದ ಹೇಳ್ಕೊಡ್ತಾರೆ, ಹಾಗೆ ಈ ಗ್ರೂಪಲ್ಲಿ ಸರ್ ವೆಬಿನಾರಲ್ಲೂ ಅದೇ ರೀತಿ ಹೇಳ್ಕೊಡ್ತಾರೆ. ಮತ್ತು ಆನ್ಲೈನ್ ಕ್ಲಾಸ್ ತೊಗೋತಾರಲ್ವ, ಅವರು ಕೂಡ ಹಾಗೆ ಹೇಳ್ಕೊಡ್ತಾರೆ ಮ್ಯಾಮ್. ಹಾಗಾಗಿ ಏನು ಗೊತ್ತಿಲ್ಲ ಅಂತ ಝೀರೋಯಿಂದ ಬಂದವ್ರನ್ನೂ ಸರ್ ಚೆನ್ನಾಗಿ ಟ್ರೈನ್ ಮಾಡ್ತಾರೆ. ಓಕೆ, 3 ದಿನದಿಂದ ಮೋಹನ್ ಸರ್ನ ನೋಡ್ಕೊಂಡ್ ಬರ್ತಿದ್ದೆ, ಅವ್ರ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಸಾರ್ ಬಗ್ಗೆ ಹೇಳಬೇಕಂದ್ರೆ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಇದೆ ಮ್ಯಾಮ್. ಮತ್ತು ಅವರು ಹೇಳ್ಕೊಡೋ ರೀತಿಗೆ ನಮಗೆ ಕಲಿಬೇಕು ಅಂತ ಜಾಸ್ತಿ ಅನಿಸುತ್ತೆ, ಮತ್ತು ನಾವು ಬೇರೆಯವ್ರಿಗೆ ಅದನ್ನು ರೀಚ್ ಮಾಡಬೇಕು. ಸರ್ ಇಷ್ಟು ಕಷ್ಟಪಟ್ಟು ನಮಗೆ ಅದು ಕನ್ನಡದಲ್ಲೇ ಹೇಳ್ಕೊಡೋದು, ಇಂಗ್ಲೀಷ್ ಗೊತ್ತಿರೋರು ಎಲ್ಲ ಕಡೆ ಗೆಲ್ತಾರೆ ಮ್ಯಾಮ್. ಇಂಗ್ಲೀಷ್ ಗೊತ್ತಿಲ್ಲದೆ ಇರೋರಿಗೆ ಸರ್ ಕಡೆಯಿಂದ ತುಂಬ ಹೆಲ್ಪ್ ಆಗ್ತಾ ಇದೆ. ಓಕೆ, ಪರ್ಫೆಕ್ಟ್. ಥ್ಯಾಂಕ್ ಯು.